ವಿಶ್ವಜ್ಞಾನಿ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಪಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಯಲಹಂಕ. ವಿಶ್ವಜ್ಞಾನಿ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಪಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವು ಹೆಸರುಘಟ್ಟ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು. ಜಯಂತ್ಯೋತ್ಸವದ ಅಂಗವಾಗಿ ಕುಂಬಾರಹಳ್ಳಿ ಗ್ರಾಮದ ಅಂಬೇಡ್ಕರ್ ಪುತ್ಥಳಿಯಿಂದ ಹೆಸರುಘಟ್ಟ ಅಂಬೇಡ್ಕರ್ ಭವನದವರೆಗೂ ಬೆಳ್ಳಿ ರಥದಲ್ಲಿ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ಮಾಡಲಾಯಿತು. ನಂತರ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭೀಮಜ್ಯೋತಿ ಬೆಳಗಿಸಿ ಇಬ್ಬರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಗಣ್ಯರಹಿತ ನುಡಿಯೊಂದಿಗೆ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳು ಹಾಗೂ ಸ್ಕೂಲ್ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಕೀಲರಾದ ಬಿ. ಅಂಜನಮೂರ್ತಿ, ಆದಿಜಾಂಬವ ಸಂಘದ ಕಾರ್ಯದರ್ಶಿಯಾದ ಸಿದ್ದರಾಜು, ಉಪಾಧ್ಯಕ್ಷರಾದ ಹನುಮಂತರಾಜು, ಡಾಕ್ಟರ್ ಎಚ್. ವಿಶ್ವನಾಥ್, ರಾಜ್ಯಾಧ್ಯಕ್ಷರು ಆದಿಜಾಂಬವ ಯುವ ಬ್ರಿಗೇಡ್, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಾದ ಬೈಲಾಂಜನಪ್ಪ, ಡಿಎಸ್ಎಸ್ ಮುಖಂಡರಾದ ಜಯರಾಮ್, ಆದಿಜಾಂಬವ ಮುಖಂಡರಾದ ಸಿ. ರಾಜಣ್ಣ, ಗೋಪಾಲಪುರ ಮಾಜಿ ಉಪಾಧ್ಯಕ್ಷರಾದ ಗೋಪಾಲ್ ಹಾಗೂ ಮುಖಂಡರುಗಳಾದ ಗೋವಿಂದರಾಜ್, ಸುಧಾಕರ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಏಪ್ರಿಲ್ 14 ಭಾರತದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ವಿ. ಈ ಜಯಂತಿ ಬರೀ ಭಾರತಕ್ಕಷ್ಟೇ ಮೀಸಲಾಗಿರಲಿಲ್ಲ, ಇಡೀ ಜಗತ್ತಿನಾದ್ಯಂತ ಇವತ್ತು ವಿಶ್ವದ ಜ್ಞಾನದ ದಿನಾಚರಣೆಯಾಗಿ ಆಚರಿಸಲ್ಪಡ್ತಾ ಇದೆ. ಕಾರಣ ಜಗತ್ತಿನ ಮಹಾನ್ ಮೇಧಾವಿಗಳ ಪೈಕಿ ಅತ್ಯುನ್ನತ ಎತ್ತರ ಸ್ಥಾನದಲ್ಲಿ ಆಯ್ಕೆಯಾದಂತಹ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ವಿಶ್ವಸಂಸ್ಥೆಯು ವಿಶ್ವದ ಜ್ಞಾನ ದಿನಾಚರಣೆಯಾಗಿ ಇಡೀ ಜಗತ್ತಿನಾದ್ಯಂತ ಆಚರಿಸಲ್ಪಡ್ತಾ ಇದ್ದು, ಅದ್ರ ಜೊತೆಗೆ ಇನ್ನೊಬ್ಬರು ಮಹಾನ್ ಗಣ್ಯ ವ್ಯಕ್ತಿಗಳು ಆದಂತಹ ಸಮುದಾಯದ ಹಿರಿಯ ನಾಯಕರು ಆದಂತಹ ಭಾರತದ ಉಪ ಪ್ರಧಾನಿ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಜೊತೆಗೆ ಒಟ್ಟಾಗಿ ಆಚರಣೆ ಮಾಡ್ತಾ ಇದ್ದು, ಹೆಸರುಘಟ್ಟ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭವನದಲ್ಲಿ ಇವತ್ತು ಕಾರ್ಯಕ್ರಮವನ್ನ ಅಂಬೇಡ್ಕರ್ ಧಮ್ಮ ಮತ್ತು ಆದಿ ಕರ್ನಾಟಕ ಸಂಘಟನೆ ವತಿಯಿಂದ ಹಾಗೂ ರಾಜ್ಯ ಆದಿಜಾಂಬವ ಸಂಘಟನೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು, ಸಮುದಾಯದ ಹಿರಿಯ ಮುಖಂಡರುಗಳು, ಹೋರಾಟಗಾರರು, ನಾಗರಿಕರು, ಮಹಿಳೆಯರು, ಮಕ್ಕಳುಗಳು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದು, ಈ ಕಾರ್ಯಕ್ರಮ ಇವತ್ತು ಅರ್ಥಪೂರ್ಣವಾಗಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಆಸ್ಟರ್ ಸಿಎಂಐ ಆಸ್ಪತ್ರೆಯವರು ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು, ಉಚಿತವಾಗಿ ಎಲ್ಲರಿಗೂ ಚಿಕಿತ್ಸೆಯನ್ನ ಮತ್ತೆ ಸಲಹೆಯನ್ನ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮತ್ತೆ ಮುಖ್ಯವಾಗಿ ಶಿಕ್ಷಣ ಕ್ರಾಂತಿಯೇ ಈ ಕಾರ್ಯಕ್ರಮದ ಮಹೋದ್ದೇಶವಾಗಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಆಯ್ದ ಶಾಲಾ ಮಕ್ಕಳುಗಳಿಗೆ ಪುಸ್ತಕ, ಸ್ಕೂಲ್ ಬ್ಯಾಗು, ಪೆನ್ನು, ಪೆನ್ಸಿಲ್ಗಳನ್ನ ವಿತರಣೆ ಮಾಡಿದ್ದು ಸಂತೋಷದ ವಿಚಾರವಾಗಿದೆ. ಈ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾದಂತಹ ಬೆಂಬಲವನ್ನು ನೀಡಿದಂತಹ ಸಮಸ್ತ ಮಾದಿಗ ಕುಲ ಕೋಟಿ ಬಂಧುಗಳಿಗೆ ಜೈ ಭೀಮ್, ಜೈ ಮಾದಿಗ ಅಂತ ಹೇಳ್ತಾ ಹನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇವತ್ತೇನು ಬಾಬಾ ಸಾಹೇಬ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ಸಾಹೇಬರ ಜಯಂತ್ಯೋತ್ಸವನ ಇದು ಹೆಸರುಘಟ್ಟ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ತುಂಬಾ ಸಂತೋಷಕರವಾದಂತಹ ವಿಚಾರವಾಗಿದೆ. ಈ ಕಾರ್ಯಕ್ರಮಕ್ಕೆ ರಾಜ್ಯ ನಾಯಕರಾದಂತಹ ಹಿರಿಯರಾದಂತಹ ಸಿದ್ದರಾಜ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಾನು ವಂದನೆ ಅರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸಾಹೇಬ್ರೆ. ನಿಮ್ಮ ಸ್ಫೂರ್ತಿದಾಯಕ ಮಾತುಗಳು ನಮ್ಮೆಲ್ಲರೂ ಸ್ಫೂರ್ತಿ ತರುತ್ತೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದೇ ರೀತಿ ರಾಜ್ಯ ಮಾತೃ ಜಾಗೃತಿ ಸಮಿತಿಯ ರಾಜ್ಯಾಧ್ಯಕ್ಷರು ವೀರಾಂಜನಪ್ಪ ಸಾಹೇಬರು ಬಂದಿದ್ದಾರೆ. ಅವ್ರನ್ನೂ ಸಹ ನಾನು ನಮ್ಮೆಲ್ಲ ಹೆಸರುಘಟ್ಟ ಗ್ರಾಮದ ಮಾದಿಗ ಬಂಧುಗಳ ಪರವಾಗಿ ಸ್ವಾಗತ ಬಯಸ್ತೀನಿ ಸಾಹೇಬ್ರೆ. ಥ್ಯಾಂಕ್ ಯು. ನೀವು ಬಂದಿರೋದು ನಮಗೆಲ್ಲ ಸ್ಫೂರ್ತಿದಾಯಕವಾಗಿದೆ. ಹಾಗೂ ಮಹಿಳಾ ಹೋರಾಟ ಕ್ರಾಂತಿ, ಈ ಭಾಗದ ಮಹಿಳಾ ಹೋರಾಟ ಕ್ರಾಂತಿ ಅಕ್ಕನ ಹೆಸರು ನನಗೆ ಜ್ಞಾಪಕ ಇಲ್ಲ, ಅಂಜನಾದೇವಿ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಈ ಭಾಗದಲ್ಲಿ 2 ಬಾರಿ ಅಧ್ಯಕ್ಷರಾಗಿದ್ದಾರೆ ಅಂತ ಕೇಳ್ಕೊಟ್ಟಿದ್ದೀನಿ ನಾನು. ತಾವು ಈ ಕಾರ್ಯಕ್ರಮದ ಮುನ್ನೆಲೆ ಕಾಣಿಸ್ಕೊಂಡಿರೋದು ನಮಗೆಲ್ಲ ಸ್ಫೂರ್ತಿದಾಯಕ. ಥ್ಯಾಂಕ್ ಯು ವೆರಿ ಮಚ್. ಇದೇ ತರ ನಮ್ಮ ಜನಾಂಗಕ್ಕೆ ದಯಮಾಡಿ ಸ್ಫೂರ್ತಿ ನೀಡಿ ಅಂತ ಹೇಳಿ ನಾನು ತಮ್ಮ ಕೇಳ್ಕೊತೀನಿ. ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗೋಪಾಲಣ್ಣ, ಮುನ್ರಾಜವರು, ಜಯರಾಮಣ್ಣ, ರಾಜಣ್ಣವರು, ಇವರು ಎಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ನಮ್ಮ ಜನಾಂಗದಿಂದ ಹೀಗೆ ಇರಲಿ. ಹಾಗೂ ಈ ಹೆಸರುಘಟ್ಟ ಭಾಗದ ಉದ್ಯಮಿ
ಟಾಕ್ ಅಂದ್ರೆ ಫೇಮಸ್ ಆಗಿರುವಂತ ಟಾಕ್ ಅವ್ರ ಮಗ ನಿತಿನ್ ಟಾಕ್ ಇದ್ದಾರೆ. ಅವ್ರಿಗೂ ನಾನು ನಿತಿನ್ ಟಾಕ್ ಇದ್ದಾರೆ. ಅವ್ರಿಗೂ ನಾನು ಸ್ವಾಗತ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ರಾಜ್ಯ ಮಾತಂಗ ಜಾಗೃತಿ ಸಮಿತಿಯ ರಾಜ್ಯಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಉದ್ದೇಶ ಬಂದು ಶೈಕ್ಷಣಿಕವಾಗಿ ಜನಾಂಗನ ಮುಂದೆ ತರಬೇಕು, ಜನಾಂಗಗಳಿಗೆ ವಿದ್ಯಾಭ್ಯಾಸ ಮಾಡಬೇಕು, ವಿದ್ಯಾಭ್ಯಾಸದ ಬಗ್ಗೆ ನಾವು ಅರಿವು ಮೂಡಿಸಬೇಕು ಅಂತ ಹೇಳಿ ರಾಜ್ಯ ವ್ಯಾಪ್ತಿಯಲ್ಲಿ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ದಲಿತ ಮಕ್ಕಳಿಗೋಸ್ಕರ ನಾವು ಸಾಕಷ್ಟು ಶ್ರಮ ಹಾಕಿ ವಹಿಸಿ ನಮ್ಮ ಸಮಿತಿಯಲ್ಲಿ ರಿಟೈರ್ಡ್ ಪರ್ಸನ್ಗಳು ಅಂದರೆ ರಿಟೈರ್ಡ್ ಆದಂಥ ವ್ಯಕ್ತಿಗಳು ನಮ್ಮಲ್ಲಿ ತುಂಬ ಜನಗಳಿದ್ದಾರೆ. ಒಂದು 150ರಿಂದ 200 ಜನ ಸೇರ್ಕೊಂಡು ನಾವು ಒಂದು ಸಂಘ ಮಾಡ್ಕೊಂಡಿದ್ದೀವಿ, ಮಾತಂಗ ಜಾಗೃತಿ ಸಮಿತಿ ಅಂತ ಹೇಳಿ. ಆ ಸಮಿತಿ ವತಿಯಿಂದ ನಾವು ಸಾಕಷ್ಟು ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಚಿಕ್ಕಬಳ್ಳಾಪುರ, ರಾಮನಗರ ಮತ್ತು ಮೈಸೂರು, ಪಾವಗಡ, ಮಧುಗಿರಿ ಈ ಭಾಗಗಳಲ್ಲೆಲ್ಲ ನಾವು ಸುಮಾರು ಮಕ್ಕಳುಗಳಿಗೆ, ಬಡ ಮಕ್ಕಳುಗಳಿಗೆ ಪುಸ್ತಕಗಳು, ಬ್ಯಾಗ್ಗಳು, ಕೈಲಾದಂಥ ಸೇವೆಗಳು, ವಿದ್ಯಾಭ್ಯಾಸಕ್ಕಾದಂಥ ಸೇವೆಗಳನ್ನ ನಾವು ಸಲ್ಲಿಸ್ತಾ ಇದ್ದೀವಿ. ಮುಂದೆನೂ ಸಹ ಈ ಸೇವೆಗಳನ್ನ ನಾವು ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಸರ್, ಯಾಕೆ ವಿದ್ಯೆಗೆ ಶಿಕ್ಷೆ ಕೊಡಬೇಕು ಅಂತ ಯಾಕೆ ಅನ್ಕೊಂಡಿದ್ದೀವಿ ಸರ್? ಅದಕ್ಕೆ ಕೊಡಬೇಕು ಅಂದರೆ ನಮ್ಮ ಜನಾಂಗದಲ್ಲಿ ಈಗ ವಿದ್ಯೆ ಮುಖ್ಯವಾಗಿರೋದ್ರಿಂದ ನಮಗೆ ವಿದ್ಯೆನೇ ನಮಗೆ ಅತಿ ಮುಖ್ಯವಾದ ಒಂದು ಇದಾಗಿದೆ. ಈ ವಿದ್ಯೆ ಇಲ್ಲ ಅಂದರೆ ಪ್ರಪಂಚದಲ್ಲಿ ಏನೂ ಸಿಗಲ್ಲ ಮನುಷ್ಯನಿಗೆ. ಆ ಕಾರಣಕ್ಕೋಸ್ಕರ ನಾವು ವಿದ್ಯೆನ ಸಾಕಷ್ಟು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರ್ತದೆ. ಈ ಸಮಿತಿಯಿಂದ ನಾವು ಸಾಕಷ್ಟು ಈ ಕೆಲಸಗಳನ್ನ ನಡೆಸ್ತಾ ಇದ್ದೀವಿ. ಸರ್, ಮುಂದಿನ ಯೋಜನೆಗಳು ಈ ಜನಾಂಗಕ್ಕೆ ನೋಡಿ, ಈಗ ಮೀಸಲಾತಿ ವರದಿ ಜಾರಿಯಾಗಿದೆ. ಈಗ 5%, 2% ನಮಗೆ 5.2% ನಮ್ಮ 5% ನಮಗೆ ಸಿಗ್ತಾ ಇದೆ. ಆದರೆ ನಮಗೆ ಇವತ್ತಿನ ದಿವಸ ಏನಾಗಿದೆ ಅಂದರೆ ನಮಗೆ ವಿದ್ಯಾವಂತರು ಕಮ್ಮಿ ಇರೋದ್ರಿಂದ ನಾವು ಈ ಜನಾಂಗಕ್ಕೆ ಅರಿವು ಮೂಡಿಸ್ಬೇಕು ಅಂತೇಳಿ ನಮ್ಮ ರಿಟೈರ್ಡ್ ಆಫೀಸರ್ಗಳನ್ನ ನಾವು ಸೇರಿಸ್ಕೊಂಡು ವಿದ್ಯಾಭ್ಯಾಸದ ಬಗ್ಗೆ ಸಾಕಷ್ಟು ನಾವು ಜನಗಳಲ್ಲಿ ತಿಳುವಳಿಕೆ ಮೂಡಿಸ್ತಾ ಇದ್ದೀವಿ. ನಮ್ಮ ಕೈಲಾದಂಥ ಸೇವೆಗಳು ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ.